Hi, children. Welcome back to the class of ninth standard. Today I am going to start you a prose section. ಇವತ್ತು ನಾನು ನಿಮಗೆ ಗದ್ಯ ಭಾಗವನ್ನು ಹೇಳ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಲ್ಲಿರುವಂಥದ್ದು ಪಾಠದ ಹೆಸರೇ 3 questions, 3 ಪ್ರಶ್ನೆಗಳು. ಆಶ್ಚರ್ಯ ಆಗ್ತಾ ಇದೆ ತಾನೇ? ಯು ಆರ್ ಫೀಲಿಂಗ್ ಸಮ್ವಾಟ್ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಬರ್ಬೋದು. ಏನಪ್ಪ 3 ಕ್ವಶನ್ಸ್ ಅಂತೆ, ಏನಿರ್ಬೋದು? ವಾಟ್ ಆರ್ ದೋಸ್ ಕ್ವಶನ್ಸ್? ದಿಸ್ ಈಸ್ ಅ ವೆರಿ ಬೆಸ್ಟ್ ಮ್ಯಾಟರ್ ವಿಚ್ ಈಸ್ ರಿಟನ್ ಬೈ ಕೌಂಟ್ ಲಿಯೋ ಟಾಲ್ಸ್ಟಾಯ್. ಕೌಂಟ್ ಲಿಯೋ ಟಾಲ್ಸ್ಟಾಯ್ ಈಸ್ ಎ ವೆರಿ ಇಂಪಾರ್ಟೆಂಟ್ ರೈಟರ್, ಹೆಸರುವಾಸಿಯಾಗಿರುವಂತಹ ಒಬ್ಬ ರೈಟರ್. ಕೌಂಟ್ ಲಿಯೋ ಟಾಲ್ಸ್ಟಾಯ್, ಇಲ್ಲಿ ನೀವು ಅವರ ಪಿಕ್ಚರನ್ನು ಕೂಡ ನೋಡ್ಬೋದು. ಈಸ್ ಕಮ್ಮಿಂಗ್ ಫ್ರಮ್ ರಷ್ಯಾ. ಹೌದಾ? ಕೌಂಟ್ ಲಿಯೋ ಟಾಲ್ಸ್ಟಾಯ್ ವಾಸ್ ಬಾರ್ನ್ ಇನ್ ದ ಇಯರ್ 1828 ಆ್ಯಂಡ್ ಹಿ ಡೈಡ್ ಇನ್ ದ ಇಯರ್ 1910. ದ ರಷ್ಯನ್ ನಾವೆಲಿಸ್ಟ್ ಆ್ಯಂಡ್ ಮಾರಲ್ ಫಿಲಾಸಫರ್. ನೋಡಿ, ಲಿಯೋ ಟಾಲ್ಸ್ಟಾಯ್ ಜನ್ಮವನ್ನು ಪಡ್ಕೊಂಡಿರುವಂಥದ್ದು 1828ರಲ್ಲಿ, ಅಸುನೀಗಿರುವಂಥದ್ದು 1910ರಲ್ಲಿ. ಒಬ್ಬ ಮಹಾನ್ ರೈಟರ್, ಎ ಗ್ರೇಟ್ ರೈಟರ್. ಇವರು ಬರ್ತಾ ಇರೋದು ರಷ್ಯಾ ದೇಶದಿಂದ. ಹಿ ವಾಸ್ ಎ ಗ್ರೇಟ್ ರಷ್ಯನ್ ನಾವೆಲಿಸ್ಟ್, ಗ್ರೇಟೆಸ್ಟ್ ನಾವೆಲಿಸ್ಟ್ ಅಂತ ಹೇಳಿ ಅವರನ್ನು ಕರೆಯಲಾಗುತ್ತೆ. ಗ್ರೇಟ್ ನಾವೆಲಿಸ್ಟ್ಗಳ ಸಾಲಿನಲ್ಲಿ ಲಿಯೋ ಟಾಲ್ಸ್ಟಾಯ್ ಅವರ ಹೆಸರು ಬರುತ್ತೆ. ರಷ್ಯಾ ಕಂಡಿರುವಂತಹ ಎ ಗ್ರೇಟ್ ನಾವೆಲಿಸ್ಟ್ ಅಂದರೆ ಕೌಂಟ್ ಲಿಯೋ ಟಾಲ್ಸ್ಟಾಯ್. ಆ್ಯಂಡ್ ಆಲ್ಸೋ ಮಾರಲ್ ಫಿಲಾಸಫರ್, ಮೊರಾಲಿಟಿಯನ್ನು ಎತ್ತಿ ತೋರಿಸಿರುವಂಥ ವ್ಯಕ್ತಿ. ರ್ಯಾಂಕ್ಸ್ ಆ್ಯಸ್ ಒನ್ ಆಫ್ ದ ವರ್ಲ್ಡ್ಸ್ ಗ್ರೇಟೆಸ್ಟ್ ರೈಟರ್ಸ್. ನೋಡಿ, ಕೇವಲ ರಷ್ಯಾ ದೇಶಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಲೇಖಕ ಅಲ್ಲ, ಇಡೀ ವಿಶ್ವವೇ ಅವರನ್ನು ನೆನಪಿಸುವಂತಹ ಕಾದಂಬರಿಗಳನ್ನು, ಕಥೆಗಳನ್ನು ರಚನೆ ಮಾಡಿರುವಂಥ, ನಾವೆಲ್ಸ್ಗಳ ರಚನೆ ಮಾಡಿರುವಂತಹ ಕೀರ್ತಿ ಲಿಯೋ ಟಾಲ್ಸ್ಟಾಯ್ಗೆ ಸಲ್ಲುತ್ತೆ. ಅವರು ಅವರು ಫೇಮಸ್ ಆಗಿರುವಂಥದ್ದು ಒಂದು ನಾವೆಲಿನ ಪರಿಣಾಮವಾಗಿ, ದಟ್ ಈಸ್ ಹಿಸ್ ವಾರ್ ಆ್ಯಂಡ್ ಪೀಸ್, ಯುದ್ಧ ಮತ್ತು ಶಾಂತಿ. ನಿಮಗೆ ಗೊತ್ತು, ಮೊದಲಿನ ಕಾಲದಲ್ಲಿ ಯಾವ ರೀತಿಯಾಗಿ ಯುದ್ಧಗಳು ನಡೀತಾ ಇದ್ವು. ಅಂತಹ ಸಂದರ್ಭದಲ್ಲಿ ಇವರು ಒಂದು ನಾವೆಲನ್ನು ರಚನೆ ಮಾಡ್ತಾರೆ, ಹಿಸ್ ವಾರ್ ಆ್ಯಂಡ್ ಪೀಸ್. ಅವರು ಪುಸ್ತಕದ ಹೆಸರು ಇದು. ದಿಸ್ ಇಸ್ ದ ನೇಮ್ ಆಫ್ ದ ಬುಕ್ ರಿಟನ್ ಬೈ ಲಿಯೋ ಟಾಲ್ಸ್ಟಾಯ್. ವೆರಿ ಇಂಪಾರ್ಟೆಂಟ್ ಬುಕ್, ವಾರ್ ಆ್ಯಂಡ್ ಪೀಸ್, ಯುದ್ಧ ಮತ್ತು ಶಾಂತಿ. ಯುದ್ಧ ಆಗುತ್ತೆ, ಯುದ್ಧ ಆದಮೇಲೆ ಆಟೋಮೆಟಿಕ್ಕಾಗಿ ಶಾಂತಿ ಬರುತ್ತೆ. ಸೊ ಯುದ್ಧ ಮತ್ತು ಶಾಂತಿ, ಇದರ ನಡುವೆ ಏನಾಗುತ್ತೆ, ಜನರ ಜೀವಗಳ ಜೊತೆಲಿ ಯಾವ ರೀತಿಯಾಗಿ ನಡ್ಕೊಳ್ಳುತ್ತೆ ಎಂಬುದನ್ನು ಈ ಪುಸ್ತಕದಲ್ಲಿ ಬಹಳ ನೀಟಾಗಿ ವಿವರಣೆಯನ್ನು ಕೊಟ್ಟಿದ್ದಿರುವಂತಹ ಲಿಯೋ ಟಾಲ್ಸ್ಟಾಯ್ ಹ್ಯಾಸ್ ಬೀನ್ ಹೇಲ್ಡ್ ಆ್ಯಸ್ ದ ಗ್ರೇಟೆಸ್ಟ್ ನಾವೆಲ್ ಎವರ್ ರಿಟನ್. ಅವರು ಜೀವನದಲ್ಲಿ ಅಂತಹ ಒಂದು ನಾವೆಲನ್ನು ಬರೆದಿಲ್ಲ, ಮತ್ತು ಮುಂದೆ ಇನ್ನೊಬ್ಬರ ನಾವೆಲನ್ನು ಕೂಡ ನೋಡಲಿಕ್ಕೆ ಅಷ್ಟು ಕಷ್ಟ ಸಾಧ್ಯ. ಅಂತಹ ಒಂದು ನಾವೆಲನ್ನು ರಚನೆ ಮಾಡಿದ್ದಾರೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಹಿ ಹ್ಯಾಸ್ ರಿಟನ್ ದ ಫೇಮಸ್ ನಾವೆಲ್ ವಾರ್ ಆ್ಯಂಡ್ ಪೀಸ್. ಹಿಸ್ ಅಬಿಲಿಟಿ ಟು ವ್ಯೂ ಸ್ಟೋರೀಸ್, ಹಿಸ್ ವಂಡರ್ಫುಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಹಿಸ್ ನೆರೇಟಿವ್ capabilities are appreciated in every part of the world even to this day. ಅವರು ಕಥೆಯನ್ನು ಯಾವ ರೀತಿಯಾಗಿ ಬಣ್ಣಿಸ್ತಾರೆ, ಕಥೆಯನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅದರ ಕೆಪಾಬಿಲಿಟಿಯನ್ನು ಕೇವಲ ರಷ್ಯಾ ದೇಶ ಮಾತ್ರ ಅಲ್ಲ, ಇಡೀ ಆಗಿರುವಂತಹ ವಿಶ್ವವೇ ಅವರನ್ನು ಮೆಚ್ಚುವಂತಹ ಕೆಲಸವನ್ನು ತಮ್ಮ ನಾವೆಲ್ಸ್ಗಳ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಎಸ್, ಕಮ್ ಆನ್ ಚಿಲ್ಡ್ರನ್. ಬಿಫೋರ್ ಗೋಯಿಂಗ್ ಫಾರ್ ದ ಚಾಪ್ಟರ್ 3 questions, 3 ಪ್ರಶ್ನೆಗಳು ಅನ್ನುವಂತಹ ಒಂದು ಗದ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ let us discuss the above points. Discuss the following points in groups and present your views to the class. Okay, this is not the time to discuss in groups. Okay, this is only one way. I am giving you some hints. You can think over the matter. The best time to do something. ನೋಡಿ, ನಮ್ಗೆ ಯಾವುದಾದ್ರೂ ಒಂದು ಕೆಲಸ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ಮನೆ ಓಪ್ನಿಂಗ್ ಆಗಿರ್ಬೋದು, ಶಾಪಿನ ಓಪ್ನಿಂಗ್ ಆಗಿರ್ಬೋದು, ಅಥವಾ ಓದ್ಕೊಳ್ಳೋದಕ್ಕೆ ಕೂತ್ಕೊಳ್ಳುವಂಥ ಸಮಯ ಆಗಿರ್ಬೋದು. ಏನೋ ಒಂದು ಸಮಯ ಬರುತ್ತೆ. ಆ ಸಂದರ್ಭದಲ್ಲಿ ಕೆಲಸ ಬರುತ್ತೆ. ಕೆಲಸ ಬಂದಾಗ ನಾವೇನು ಮಾಡ್ತೀವಿ, ಇದು ಇವಾಗ ಬೇಡ, ತಡಿ, ಬೇರೆ ಟೈಮ್ನಲ್ಲಿ ಮಾಡೋಣ. ವಿ ಆರ್ ಗೋಯಿಂಗ್ ಟು ಡೂ, ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಬೆಸ್ಟ್ ಟೈಮ್ ಟು ಡೂ ಸಮಥಿಂಗ್. ಹಾಗೆ ನೋಡಿದರೆ ಗಡಿಯಾರದ ಚಕ್ರ ಯಾವಾಗಲೂ ನಡೀತಾ ಇರುತ್ತೆ.
ಹೌದಾ? 12 ಗಂಟೆಲಿಂದ ಪ್ರಾರಂಭವಾಗಿ ಮತ್ತೆ 12ಕ್ಕೆ ಬರ್ತಾ ಇರುತ್ತೆ. ಆದರೆ ನಾವು ಬೀಯಿಂಗ್ ಲಿಟರೇಟ್ ಪೀಪಲ್, ನಾವು ಇನ್ನೂ ಏನು ಅಂದರೆ ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆಯ ಸಮಯ ಯಾವುದು ಅಂಥೇಳಿ ಕಾದು ನೋಡ್ತಾ ಇರ್ತೀವಿ. ಗಡಿಯಾರ ತನ್ನ ಕೈಗಳಿಂದ ಸಮಯವನ್ನು ತೋರಿಸ್ತಾ ಹೋಗ್ತಾ ಇರುತ್ತೆ. ಹೌದಾ? ಪ್ರತಿದಿನ ಅದು ತನ್ನ ಕಾರ್ಯವನ್ನು ಮಾಡುತ್ತಾ ಇರುತ್ತೆ. ಹಾಗಿದ್ದರೆ ಅದು ಕೂಡ ನಿಂತ್ಕೊಳ್ಬಹುದಿತ್ತು. ಟೈಮ್ ನೋಡಿ, ಪಂಕ್ಚುಯಲ್ಸ್ ಕರೆಕ್ಟಾಗಿ ನಡೀತಾ ಇರುತ್ತೆ ಗಡಿಯಾರ. ಆದರೂ ಮನುಷ್ಯನ ಥಿಂಕಿಂಗ್ಸ್ಗಳು ಹೇಗೆ ಅಂದರೆ, ಯಾವುದಾದ್ರೂ ಒಂದು ಕಾರ್ಯ ಮಾಡಬೇಕು ಅಂದರೆ ದ ಬೆಸ್ಟ್ ಟೈಮ್ ಟು ಡೂ ಸಮಥಿಂಗ್, ಯಾವುದಪ್ಪ ಒಳ್ಳೆಯ ಸಮಯ, ಓದ್ಕೊಳ್ತಾ ಕುಂದಿರ್ಬೇಕಂದ್ರೆ ಬೆಳಗಿನ ಜಾವ. ಒಂದು ರೀಸನ್ ಇರ್ಬೋದು, ಪ್ರಶಾಂತವಾಗಿರುತ್ತೆ, ಮೈಂಡ್ನಲ್ಲಿ ಯಾವುದೇ ಥಾಟ್ಸ್ಗಳಿರಲ್ಲ. ಇಂಥದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಇಟ್ಸ್ ನೋ ಪ್ರಾಬ್ಲಮ್. ಹೌದಾ? ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್, ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮುಂದೆ ಗುರಿ ಇರಬೇಕಂತೆ, ಹಿಂದೆ ಗುರು ಇರಬೇಕಂತೆ. ಹೌದಾ? ಮುಂದೆ ಗುರಿ ಹಿಂದೆ ಗುರು ಇದ್ದಾಗ ಮನುಷ್ಯ ತನ್ನ ಜೀವನದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡ್ಬೋದು. ಹಾಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್, ನಾವು ಏನಾದರೂ ಮಾಡಬೇಕು ಅಂದರೆ ಎಲ್ಲವೂ ನನ್ನಿಂದಲೇ, ಎಲ್ಲ ನಾನೇ ಮಾಡಿದ್ದೇನೆ ಅಂತ ಹೇಳಿದ್ರೆ ಇದು 100% ಇಟ್ಸ್ ಸುಳ್ಳು. ಯಾಕೆಂದರೆ ನಮ್ಮ ಜೀವನದಲ್ಲಿ ಯಾರಾದರೂ ಮಾದರಿಗಳಿರ್ತಾರೆ. ವಿ ರೆಸ್ಪೆಕ್ಟ್ ದಮ್, ವಿ ಗಿವ್ ಇಂಪಾರ್ಟೆಂಟ್ ಪ್ಲೇಸ್ ಫಾರ್ ದೋಸ್ ಪೀಪಲ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಅಂಥ ವ್ಯಕ್ತಿಗಳಿಗೆ ನಾವು ಮಹತ್ವಪೂರ್ಣವಾಗಿರೋಂಥ ಸ್ಥಾನವನ್ನು ಕೊಟ್ಟಿರ್ತೀವಿ. ನೋಡಿ, ಹಾಗೇನಾದರೂ ನಿಮ್ಮ ಲೈಫ್ನಲ್ಲಿ ಇದ್ದಿದ್ರೆ ದ ಬೆಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್, ನಿಮ್ಮ ಜೀವನದಲ್ಲಿ ಒಬ್ಬ ಒಳ್ಳೆಯ ಇಂಪಾರ್ಟೆಂಟ್ ಪರ್ಸನ್ ಯಾರು ನಿಮ್ಮ ಜೀವನಕ್ಕೆ ಮಾದರಿಯಾಗಿದ್ದಾರೆ? ಹೂ ಇಸ್ ದ್ಯಾಟ್? ಅವ್ರು ಹೇಗಿದ್ದಾರೆ? ಅವರ ನಡವಳಿಕೆಗಳು ಯಾವ ರೀತಿಯಾಗಿದ್ದಾವೆ? ಹೌ ಆರ್ ದರ್ ಕ್ಯಾರೆಕ್ಟರ್ಸ್? ಎಸ್, ಯು ಮಸ್ಟ್ ಹ್ಯಾವ್ ಟು ಥಿಂಕ್ ಓವರ್ ದ ಮ್ಯಾಟರ್ ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್ ಹಿಯರ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ ಇನ್ ಯುವರ್ ಲೈಫ್, ಎಸ್, ಗುರಿಗಳೇ ಇಲ್ಲ ಅಂದರೆ ಹುಟ್ಟಿದ್ದೇನೆ, ಬೆಳಿತಾನೆ, ಸಾವು ಬರುತ್ತೆ, ಸತ್ತೋಗ್ಬಿಡ್ತಾನೆ. ಹೈಸ್ ಸ್ಟೂಡೆಂಟ್ಸ್, ಪ್ರಾಣಿಗಳು ಹುಡ್ತವೆ, ಜೀವನ ಮಾಡ್ತವೆ, ಹಸಿವೆ ಆಗಿದೆ ಅಂದರೆ ಆಹಾರಕ್ಕಾಗಿ ಅಲೆದಾಡ್ತವೆ, ಮಳೆ ಬರ್ತಾಯಿದ್ರೆ ಆಸರೆಯನ್ನು ಹುಡ್ಕೊಳ್ತವೆ, ಜಾಸ್ತಿ ಸೆಕೆ ಇದ್ದರೆ ತಂಪಾಗಿರೋಂಥ ಜಾಗವನ್ನು ಹುಡುಕ್ತವೆ, ಕೊನೆ ಪಕ್ಷ ಸಾವು ಬಂದರೆ ಸತ್ತೋಗ್ಬಿಡ್ತವೆ. ದ ಡಿಫ್ರೆನ್ಸ್ ಬಿಟ್ವೀನ್ ಆ್ಯನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ ಇಸ್ ದ್ಯಾಟ್, ಮನುಷ್ಯ ಮತ್ತು ಪ್ರಾಣಿಗಳಲ್ಲಿರುವಂಥ ವ್ಯತ್ಯಾಸ ಏನು ಅಂದರೆ, ಮನುಷ್ಯ ಏನೋ ಸಾಧನೆ ಮಾಡಬೇಕು ಅನ್ನುವಂಥ ಛಲವನ್ನು ಇಟ್ಕೊಂಡಿರಬೇಕು. ಹಿ ಮಸ್ಟ್ ಹ್ಯಾವ್ ಟು ಕ್ರಿಯೇಟ್ ಹಿಸ್ಟ್ರಿ. ಅವನು ತನ್ನ ಜೀವನದಲ್ಲಿ ಇತಿಹಾಸವನ್ನು ಕ್ರಿಯೇಟ್ ಮಾಡಬೇಕು. ಆಗ ಬದುಕಿಗೆ ಒಂದು ಸಾರ್ಥಕತೆ ಅನ್ನುವಂಥದ್ದು ಸಿಗುತ್ತೆ. ಏನು ಸಾಧನೆ ಇಲ್ಲ, ಹುಟ್ಟಿದ್ದ ಒಬ್ಬ ವ್ಯಕ್ತಿ ಯಾರೋ ಸತ್ತಿದ್ದಾನೆ ಅಂತ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ಅಂಥದ್ದೇನು ಸಾಧನೆ ಏನು ಮಾಡಿಲ್ಲ ಅವನು ಅಂತ ಹೇಳಿದಾಗ ಅದು ಸಾರ್ಥಕವಾಗಿರುವಂಥ ಬದುಕಲ್ಲ. ಅವ್ರು ಫಾರ್ ಎಕ್ಸಾಂಪಲ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಭಾಳಷ್ಟಿದೆ ಬಿಡಿ. ಭಾಳಷ್ಟು ಸಮಾಜ ಸೇವಕರಾಗಿದ್ದರು, ದೀನ ದಲಿತರ ಬಗ್ಗೆ ಅನುಕಂಪ ತೋರಿಸುವವರಾಗಿದ್ದರು, ಮನೆಯಲ್ಲಿ ಒಂದು ಒಳ್ಳೆಯ ಫಾದರ್ ಆಗಿದ್ದರು, ಇನ್ನೊಬ್ಬರಿಗೆ ಅಣ್ಣ ಆಗಿದ್ದರು, ಒಬ್ಬರಿಗೆ ಹಸ್ಬೆಂಡ್ ಆಗಿದ್ದರು. ಈ ರೀತಿಯ ಸುಮಾರು ಸಂಬಂಧಗಳನ್ನು ಇಟ್ಕೊಂಡು ಎಲ್ಲ ಸಂಬಂಧಗಳಿಗೆ ಡ್ಯೂಟೀಸ್ಗಳನ್ನು ಪರ್ಫಾರ್ಮ್ ಮಾಡಿ ಕೊನೆಗೆ ಅಸುನೀಗಿದ್ದಾರೆ ಅಂತ ಹೇಳ್ಬಿಟ್ರೆ ಅವರ ಬಗ್ಗೆ ಅನೇಕ ಜನರಲ್ಲಿ ಒಳ್ಳೆಯ ಅಭಿಪ್ರಾಯಗಳು ಹುಟ್ಕೊಳ್ತವೆ. ಇದು ಯಾವಾಗ ಸಾಧ್ಯ? ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ ಇನ್ ಯುವರ್ ಲೈಫ್, ನೀವು ಜೀವನದಲ್ಲಿ ಏನೋ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ನನಗೆ ಯಾಕೆ ಬೇಕು ಬಿಡು, ನನ್ನ ಮನೆ, ನನ್ನ ಪರಿವಾರ ಸಾಕಪ್ಪ, ನನಗೆ ಇನ್ನೊಬ್ಬರು ಚಿಂತೆ ಬೇಡ, ಹಾಳಾಗಿ ಹೋಗ್ಲಿ ಬೇರೆಯವರು ಅಂತ ಹೇಳ್ಬಿಟ್ರೆ ಲೈಫ್ ಡಸ್ ನಾಟ್ ಬಿಕಮ್ ಇಂಟ್ರೆಸ್ಟಿಂಗ್, ಲೈಫ್ ಡಸ್ ನಾಟ್ ಬಿಕಮ್ ಕ್ರೇಜಿ. ಟು ಮೇಕ್ ಲೈಫ್ ಇಂಪಾರ್ಟೆಂಟ್, if people must have to remember you, you must have to do something in your life. Yes, these are the 3 questions for you. The best time to do something, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ನೀವು ಒಳ್ಳೆಯ ಸಮಯವನ್ನು ಹೇಗೆ ಆರಿಸ್ಕೊಳ್ತೀರಾ? ಸೆಕೆಂಡ್ ಈಸ್, ಯಾವ ಸಮಯವನ್ನು ಆರಿಸ್ಕೊಳ್ತೀರಾ? ಸೆಕೆಂಡ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್, ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾಗಿರುವಂಥ ವ್ಯಕ್ತಿ ಯಾರು? ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ ಇನ್ ಯುವರ್ ಲೈಫ್, ನೀವು ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಯಾವ ಕೆಲಸವನ್ನು ಮಾಡಲು ಬಯಸ್ತೀರಾ?
Yes, after answering these questions, let us move for the 3 questions chapter written by famous Russian writer, a famous greatest novelist the world had ever seen, that is Count Leo Tolstoy. See, let us begin the chapter here. A king has 3 questions and is seeking answers to them. What are the questions? Does the king get what he wants? Read to find out. The thought came to a certain king that he would never fail if he knew 3 things. Number 1, what is the right time to begin something? Question number 2, who should a king listen to? Question number 3, what is the most important thing for a king to do? The king therefore sent messengers throughout his kingdom, promising a large sum to anyone who would answer these 3 questions. Many wise men came to the king, but they all answered his questions differently. In reply to the first question, someone said, the king must prepare a timetable and then follow it strictly. Others said that it was impossible to decide in advance the right time for doing something. The king should do whatever seemed necessary at that time. Yet others said that the king needed a council of wise men who would help him act at the proper time. But the others said that there were some things which could be urgent. ಓಕೆ, ಇನ್ನು ಮುಂದೆ ಇರುವಂಥ ವಿಷಯವನ್ನು ಆಮೇಲೆ ಓದೋಣ. ಸೊ ಇಲ್ಲಿ ಒಬ್ಬ ರಾಜ ಏನು ಮಾಡ್ತಾ ಇದ್ದಾನೆ, 3 ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಇದ್ದಾನೆ. ದ ಕಿಂಗ್ ಹ್ಯಾಸ್ 3 ಕ್ವಶನ್ಸ್, ಅವನಿಗೆ 3 ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಆ್ಯಂಡ್ ಈ ಸೀಕಿಂಗ್ ಆನ್ಸರ್ಸ್ ಟು ದಮ್, ಅವನಿಗೆ ಆ 3 ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ವಾಟ್ ಆರ್ ದ ಕ್ವಶನ್ಸ್? ಹಾಗಾದರೆ ಆ ಪ್ರಶ್ನೆಗಳು ಯಾವುವು? ಡಸ್ ದ ಕಿಂಗ್ ಗೆಟ್ ವಾಟ್ ಹಿ ವಾಂಟ್ಸ್? ಆ ರಾಜನಿಗೆ ತಾನು ಬಯಸಿದ ಹಾಗೆ ಎಲ್ಲವೂ ಸಿಗುತ್ತಾ? ರೀಡ್ ಟು ಫೈಂಡ್ ಔಟ್. ಕಮ್ ಆನ್ ಚಿಲ್ಡ್ರನ್, ಲೆಟ್ ಅಸ್ ಫೈಂಡ್ ಔಟ್. ಹಾಗಾದರೆ ಬನ್ನಿ ಆ 3 ಪ್ರಶ್ನೆಗಳು ಯಾವುವು ಮೊದಲಿಗೆ ತಿಳಿದುಕೊಳ್ಳೋಣ. ದ ಥಾಟ್ ಕೇಮ್ ಟು ಎ The thought came to a certain king that he would never fail if he knew 3 things. ನೋಡಿ, ಸೋಲು ಗೆಲುವು ಇವು 2 ಹೇಗೆಂದರೆ ಒಂದು ನಾಣ್ಯದ 2 ಮುಖಗಳು ಇದ್ದ ಹಾಗೆ. ಒಂದು ಮ್ಯಾಚನ್ನು ಆಡ್ತಾ ಇರ್ತಾರೆ ಮಕ್ಕಳು, ಒಂದು ಟೀಮ್ ಸೋಲುತ್ತೆ, ಒಂದು ಟೀಮು ಗೆಲ್ಲುತ್ತೆ. ಸಹಜ ಇದು, ಇಟ್ಸ್ ಕಾಮನ್. ನಾನು ಸೋಲೋದೇ ಇಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ನಾನು ಗೆಲ್ಲುವುದಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ಅದರಲ್ಲಿ ಯಶಸ್ಸು ಸಿಗ್ಬೋದು. ಖಂಡಿತವಾಗಿ ಇಲ್ಲ ನಾನು ಹೇಳಿದ್ದ ಹಾಗೇನಾಗುತ್ತೆ, ಸಾಧ್ಯನೇ ಇಲ್ಲ. ಯಾಕಂದರೆ ಮನುಷ್ಯ ಜೀವಿ ಕೆಲವೊಂದು ಸಂದರ್ಭದಲ್ಲಿ ಏನೋ ಎಡವಟ್ಟಾಗಿ ಏನೋ ಆಗಿಬಿಡುತ್ತೆ. ನೋಡಿ, ಒಬ್ಬ ರಾಜನಿಗೆ ಒಂದು ಸಲ ಆಲೋಚನೆ ಹೊಳೆಯುತ್ತೆ. ಏನಂತ? ಸಮಥಿಂಗ್ ಕೇಮ್ ಟು ಹಿಸ್ ಮೈಂಡ್, ಎ ಥಾಟ್, ಒಂದು ಯೋಚನೆ ಬರುತ್ತೆ ಅವನ ತಲೆಯಲ್ಲಿ. ಏನಂತ? ನಾನು ಜೀವನದಲ್ಲಿ ಫೇಲೇ ಆಗಲ್ಲ, ಹತಾಶ ಆಗಲ್ಲ, ಡಿಫೀಟನ್ನು ಮಾಡ್ಕೊಳ್ಳಲ್ಲ. ಒಂದು ವೇಳೆ ನನಗೆ 3 ಪ್ರಶ್ನೆಗಳ ಉತ್ತರ ಸಿಕ್ತು ಅಂದರೆ, ಇಫ್ ಯು ನ್ಯೂ 3 ಥಿಂಗ್ಸ್, 3 ವಸ್ತುಗಳ ಬಗ್ಗೆ ಏನಾದರೂ ನನಗೆ ಐಡಿಯಾ ಬಂತು ಅಂತ ಹೇಳಿಬಿಟ್ರೆ, ನಾನು ಯಾವತ್ತೂ ನನ್ನ ಜೀವನದಲ್ಲಿ ಸೋಲನ್ನು ಉಣಲ್ಲ, ನಾನು ಸೋಲಿಗೆ ಶರಣಾಗಲ್ಲ. ಐ ನೆವರ್ ಫೇಲ್ ಅಂತ ಹೇಳ್ತಾ ಇದ್ದಾನೆ. ಮೊದಲನೆಯ ಪ್ರಶ್ನೆ ಏನು ಒಂದು, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? ನೋಡಿ, ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ. ಯಾವುದಾದ್ರೂ ಕೆಲಸ ಪ್ರಾರಂಭ ಆಗಬೇಕು ಅಂದರೆ ವಾಟ್ ಈಸ್ ದ ರೈಟ್ ಟೈಮ್, ಕರೆಕ್ಟಾಗಿರುವಂಥ ಸಮಯ ಯಾವುದು? ಎರಡನೆಯ ಪ್ರಶ್ನೆ, ಹೂ ಶುಡ್ ಎ ಕಿಂಗ್ ಲಿಸನ್ ಟು? ಅಂದರೆ ರಾಜ ಯಾರ ಮಾತುಗಳನ್ನು ಕೇಳಿಸ್ಕೊಳ್ಬೇಕು? ಹೂ ಶುಡ್ ಎ ಕಿಂಗ್ ಲಿಸನ್ ಟು? ಮೂರನೇ ಪ್ರಶ್ನೆ, ವಾಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ? ರಾಜನಿಗೆ ಬಹಳ ಮುಖ್ಯವಾಗಿ ಇರುವಂಥ ಅಂಶ ಯಾವುದು? ಯಾವ ಕೆಲಸವನ್ನು ಮಾಡಬೇಕು ಅವನು? ಇಂಪಾರ್ಟೆಂಟ್ ಆಗಿರುವಂಥ ಯಾವ ಕೆಲಸವನ್ನು ಮಾಡಬೇಕು? ಅದಕ್ಕೆ ಅವನು ಏನು ಮಾಡ್ತಾನೆ, ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಟ್ರೆ ನಾನು ಜಯಶಾಲಿ, ನನಗೆ ಸೋಲೇ ಆಗಲ್ಲ,
ಐ ನೆವರ್ ವಿಲ್ ಬಿ ಡಿಫೀಟೆಡ್, ಐ ನೆವರ್ ಫೇಲ್ ಇನ್ ಮೈ ಲೈಫ್. ಹಾಗಂತೇಳಿ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ಲಿಕ್ಕೆ ಅವನೇನು ಮಾಡ್ತಾನೆ, ದ ಕಿಂಗ್ ದೇರ್ ಫಾರ್ ಸೆಂಟ್ ಮೆಸೆಂಜರ್ಸ್ ಥ್ರೂ ಔಟ್ ಹಿಸ್ ಕಿಂಗ್ಡಮ್ ಅಂದರೆ ತನ್ನ ವಾಟ್ ಯು ಸೇ ರಾಜ್ಯ, ತನ್ನ ರಾಜ್ಯದಲ್ಲಿ ಮೆಸೆಂಜರ್ಸ್ಗಳಿಗೆ ಆ ಪ್ರಶ್ನೆಗಳನ್ನು ಕೊಟ್ಟು ತನ್ನ ಮೆಸೆಂಜರ್ಸ್ಗಳಿಗೆ ಮೆಸೇಜನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ವ್ಯಕ್ತಿಗಳೇ ತನ್ನ ಇಡೀ ಆಗಿರುವಂಥ ರಾಜ್ಯದಲ್ಲಿ ಕಳಿಸ್ಬಿಡ್ತಾನೆ, ಯಾರು ಇದಕ್ಕೆ ಉತ್ತರ ಕೊಡ್ತೀರಾ. ಮತ್ತು ನೋಡಿ ಅದ್ರ ಜೊತೆಯಲ್ಲಿ ಅವನೇನಂತ ಹೇಳ್ತಾ ಇದ್ದಾನೆ, ಪ್ರಾಮಿಸಿಂಗ್ ಎ ಲಾರ್ಜ್ ಸಮ್ ಟು ಎನಿ ಒನ್ ಹೂ ವುಡ್ ಆನ್ಸರ್ ದೀಸ್ 3 ಕ್ವಶನ್. ಯಾರು ಈ 3 ಪ್ರಶ್ನೆಗಳಿಗೆ ಕರೆಕ್ಟಾಗಿರುವಂಥ ಉತ್ತರವನ್ನು ಕೊಡ್ತಾರೆ ಅವರಿಗೆ ತಾನು ಬಹಳಷ್ಟು ಲಾರ್ಜ್ ಸಮ್ ಅಂದರೆ ಬಹಳಷ್ಟು ಹಣವನ್ನು ಕೊಡ್ತೀನಿ ಅಂಥೇಳಿ ಆದೇಶವನ್ನು ಹೊರಡಿಸ್ತಾನೆ. ಮೆನಿ ವೈಸ್ ಮೆನ್ ಕೇಮ್ ಟು ದ ಕಿಂಗ್ ಬಟ್ ದೇ ಆಲ್ ಆನ್ಸರ್ಡ್ ಹಿಸ್ ಕ್ವೆಶನ್ಸ್ ಡಿಫರೆಂಟ್ಲಿ. ನೋಡಿ ರಾಜನ ಆದೇಶ ಹೊರಡಿಸ್ಬಿಟ್ಟಿದ್ದಾನೆ. ಮೆನಿ ವೈಸ್ ಮ್ಯಾನ್, ಇಂಟೆಲಿಜೆಂಟ್ ಮ್ಯಾನ್, ಜಾಣ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ರಾಜನ ದರ್ಬಾರಿಗೆ ಆಸ್ಥಾನಕ್ಕೆ ಬರ್ತಾ ಇದ್ದಾರೆ. ಮೆನಿ ವೈಸ್ ಮೆನ್ ಕೇಮ್, ಮೆನಿ ಆಫ್ ದೆಮ್ ಆನ್ಸರ್ಡ್ ದ ಕ್ವಶನ್ಸ್. ಸುಮಾರು ವ್ಯಕ್ತಿಗಳು ನಾನಾ ರೂಪದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾರೆ. ಪ್ರತಿಯೊಬ್ಬರ ಪ್ರಶ್ನೆಯ ಉತ್ತರ ಇನ್ನೊಬ್ಬರ ಉತ್ತರಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಡಿಫರೆಂಟ್ಲಿ ಬೇರೆ ಬೇರೆ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ. ಇನ್ ರಿಪ್ಲೈ ಟು ದ ಫಸ್ಟ್ ಕ್ವಶನ್, ಅವನ ಮೊದಲನೆಯ ಪ್ರಶ್ನೆ, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್. ಯಾವುದಾದ್ರೂ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಸರಿಯಾಗಿರುವಂತಹ, ಯಾವುದಾದ್ರೂ ಕೆಲಸ ಪ್ರಾರಂಭ ಆಗಬೇಕು ಅಂದರೆ ಸರಿಯಾಗಿರುವಂಥ ಸಮಯ ಯಾವುದು ಅನ್ನುವಂಥ ಮೊದಲನೆಯ ಪ್ರಶ್ನೆಗೆ ಸಮ್ವನ್ ಸೆಡ್, ಯಾರೋ ಬಂದಿರುವಂತಹ ವೈಸ್ ಮ್ಯಾನ್, ಗ್ರೇಟ್ ಪೀಪಲ್, ಇಂಟೆಲಿಜೆಂಟ್ ಪೀಪಲ್, ಅದರಲ್ಲಿ ಕೆಲವೊಂದು ಜನ ಹೇಳ್ತಾ ಇದ್ದಾರೆ, ದ ಕಿಂಗ್ ಮಸ್ಟ್ ಪ್ರಿಪೇರ್ ಎ ಟೈಮ್ ಟೇಬಲ್. ನೋಡಿ ಏನಂತ ಹೇಳ್ತಾ ಇದ್ದಾರೆ ಅವರು, ಟೈಮ್ ಟೇಬಲನ್ನು ಹಾಕ್ಕೊಳ್ಬೇಕಂತೆ ರಾಜ. ಆಮೇಲೆ ಆ್ಯಂಡ್ ದೆನ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ, ಅದನ್ನು ಬಹಳ ಶಿಸ್ತುಬದ್ಧಾಗಿ ಆ ಟೈಮ್ ಟೇಬಲನ್ನು ಫಾಲೋ ಮಾಡಬೇಕು, ಆಗ ಎಲ್ಲವೂ ಸಾಧ್ಯ. ಇನ್ನು ಕೆಲವೊಂದು ಜನ ಹೇಳ್ತಾರೆ, ಅದರ್ಸ್ ಸೆಡ್ ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ದ ರೈಟ್ ಟೈಮ್. ಮತ್ತು ಕೆಲವೊಂದು ಜನ ಹೇಳ್ತಾರೆ ಅನುಭವಸ್ಥರು, ಅದನ್ನು ಹೇಳೋಕ್ಕೆ ಹೆಂಗೆ ಬರುತ್ತೆ, ಹೌ ಇಸ್ ಇಟ್ ಪಾಸಿಬಲ್ ಟು ಡಿಸೈಡ್ ಅಡ್ವಾನ್ಸ್ ಆಗಿ ಎಂಥ ಕಂಡೀಷನ್ ಬರುತ್ತೆ, ಎಂಥ ಸಿಚುವೇಶನ್ಸ್ಗಳು ಬರ್ತವೆ ಮುಂದೆ ಅನ್ನೋದು ಯಾರಿಗೆ ಹೆಂಗೆ ಗೊತ್ತು, ಯಾವ ರೀತಿಯಾಗಿ ನಡ್ಕೊಳ್ತಾ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಆನ್ಸರನ್ನು ಮಾಡಬೇಕು. ಆ್ಯಂಡ್ ದೆನ್ ಅದರ್ಸ್ ಸೆಡ್ ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ದ ರೈಟ್ ಟೈಮ್ ಫಾರ್ ಟು ಡೂ ಸಮಥಿಂಗ್. ಸಮಯ ಹೇಗಿರುತ್ತೆ ಅದಕ್ಕೆ ನೋಡಿಕೊಂಡು, ಕೆಲಸ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡು ಸಮಯವನ್ನು ನಿರ್ಧರಿಸಬೇಕು, ಅದನ್ನು ಅಡ್ವಾನ್ಸ್ ಆಗಿ ಹೇಳೋಕ್ಕಾಗಲ್ಲ ಅಂಥೇಳಿ ಕೆಲವೊಂದು ಜನ ಹೇಳ್ತಾರೆ. ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೀಮ್ಡ್ ನೆಸಸರಿ ಅಟ್ ದ್ಯಾಟ್ ಟೈಮ್. ಮತ್ತು ಅವ್ರು ಹೇಳ್ತಾರೆ ಆ ಸಂದರ್ಭದಲ್ಲಿ, ಅಂಥ ಸಿಚುವೇಷನಲ್ಲಿ ಹುಟ್ಟಿರುತ್ತೆ, ಆ ಸಂದರ್ಭದಲ್ಲಿ ರಾಜನಿಗೆ ಯಾವುದು ಸರಿ ಅನ್ನಿಸುತ್ತೆ ಅವನು ಅದನ್ನು ಮಾಡಬೇಕು. ಯಟ್ ಅದರ್ ಸೆಡ್ ದ್ಯಾಟ್ ದ ಕಿಂಗ್ ನೀಡೆಡ್ ಎ ಕೌನ್ಸಿಲ್ ಆಫ್ ವೈಸ್ ಮ್ಯಾನ್ ಹೂ ವುಡ್ ಹೆಲ್ಪ್ ಹಿಮ್ ಆ್ಯಕ್ಟ್ ಎಟ್ ದ ಪ್ರಾಪರ್ ಟೈಮ್. ರಾಜನಿಗೆ ದರ್ಬಾರ್ನಲ್ಲಿ ರಾಜ ಏನು ಮಾಡಬೇಕು, ಕೆಲವೊಂದು ಜನ ವೈಸ್ ಮ್ಯಾನ್ಗಳನ್ನು ಇಟ್ಕೊಳ್ಬೇಕು, ಇಂಟೆಲಿಜೆಂಟ್ ವ್ಯಕ್ತಿಗಳನ್ನು ಇಟ್ಕೊಳ್ಬೇಕಂತೆ. ಅವರು ಅವನಿಗೆ ದಾರಿಯನ್ನು ತೋರಿಸ್ಕೊಡ್ತಾರಂತೆ, ಅವ್ರು ಹೇಳ್ದಂಗೆ ಅವನು ಕೇಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ವುಡ್ ಹೆಲ್ಪ್ ಹಿಮ್ ಅಂದರೆ ಅವ್ರು ಸಹಾಯ ಮಾಡ್ತಾರೆ, ಪ್ರಾಪರ್ ಆಗಿರುವಂಥ ಸಮಯ ಯಾವುದು ಅಂಥೇಳಿ, ಆವಾಗ ರಾಜ ಆ ಡಿಸಿಷನನ್ನು ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಬಂದಿರುವಂಥ ವ್ಯಕ್ತಿಗಳಲ್ಲಿ ಸುಮಾರು ಜನ ನಾನಾ ರೀತಿಯಾಗಿ ಮೊದಲನೆಯ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಹೋಗ್ತಾರೆ. ಬಟ್ ದೆನ್ ಅದರ್ ಸೆಡ್ ದ್ಯಾಟ್ ದೆರ್ ವೇರ್ ಸಮ್ ಥಿಂಗ್ಸ್ ವಿಚ್ ಕುಡ್ ಬಿ ಅರ್ಜೆಂಟ್. ಅವಾಗ ಕೆಲವೊಂದು ಜನ ಹೇಳ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಯಾವುದಾದ್ರೂ ಕೆಲಸ ಭಾಳ ಅರ್ಜೆಂಟ್ ಆಗಿರುತ್ತೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳನ್ನು ಇಟ್ಕೊಂಡು ಅವರ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡು ಎಲ್ಲ ಮಾಡಬೇಕು ಅಂತ ಹೇಳಿಬಿಟ್ರೆ ಅಲ್ಲಿವರೆಗೆ ಸಮಯ ಮುಂದೋಗ್ಬಿಡುತ್ತೆ, ಅದು ಹೇಗೆ ಸಾಧ್ಯ ಅಂತ ಹೇಳಿದಾಗ ಏನಾಗುತ್ತೆ, ಆ ರಾಜನಿಗೆ 3 ಪ್ರಶ್ನೆಗಳ ಉತ್ತರ ಸಿಗುತ್ತಂದರೆ ಅವನಿಗೆ ಅದಕ್ಕೆ ತೃಪ್ತಿ ಪಟ್ಕೊಳ್ತಾನ. ಈಸ್ ಹಿ ಸ್ಯಾಟಿಸ್ಫೈಡ್, ಡಸ್ ಹಿ ಗೆಟ್ ದ ಆನ್ಸರ್, ಆರ್ ಈಸ್ ಹಿ ಸ್ಯಾಟಿಸ್ಫೈಡ್ ವಿತ್ ದ ಆನ್ಸರ್ ದ್ಯಾಟ್ ಹಿ ಗಾಟ್ ಫ್ರಮ್ ದ ಪೀಪಲ್. ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. So I'm taking your leave. Thank you.